ಹಾಗೆ ನನಗಿಷ್ಟ ಆಗಿರೋ ಎಷ್ಟೋ ಬಟ್ಟೆಗಳನ್ನ ನಾನು ತೊಗೊಂಡ್ಲಿಲ್ಲ, ಯಾಕಂದರೆ ರೇಟ್ ನೋಡಿ ನಾನು ಸುಮ್ಮನಾಗ್ಬಿಟ್ಟೆ. ಬಟ್ ಒಂದಿನ ಯಾವ ಮಟ್ಟಿಗೆ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ, ನಾನು ಇಷ್ಟಪಟ್ಟಿರೋ ಬಟ್ಟೆನ ಕಣ್ಣು ಮುಚ್ಕೊಂಡು ರೇಟು ಗೀಟು ಏನು ನೋಡಿದ್ರೆ ತೊಗೊಬೇಕು. ಆ ಮಟ್ಟಿಗೆ ನಾನು ಬರಬೇಕು, ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇಷ್ಟು ದಿವಸ ಆದಮೇಲೆ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ಹೊರಗಡೆ ಹೋಗೋದಿದೆ. ನಾನು ಈ ಥರ ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಇವತ್ತು ಎಲ್ಲಿ ಹೋಗ್ತಾಯಿದ್ದೀವಿ ಏನು ಅಂತ ಅಲ್ಲಿ ಹಾಕ್ಬಿಡ್ತೀನಿ, ನೋಡ್ತಾ ಇರಿ, ಹೇಳ್ತೀನಿ. ಸೊ ನನ್ನ ಮಗಳು ಎಲ್ಲ ಆಟ ಆಡ್ತಾ ಇದ್ದಾಳೆ, ಅವಳಿಗೆ ತಲೆ ಬಾಚಿ ಅವಳನ್ನು ರೆಡಿ ಮಾಡಿಸ್ಬೇಕು. ಸೊ ಯಾಕೆ ಮಾಡಲಿಲ್ಲ ಇಷ್ಟು ದಿವಸ ಲಾಗ್ ಅಂತಂದರೆ, ಒಂದು ಸ್ವಲ್ಪ ಎಕ್ಸಾಮ್ ಇತ್ತು, ಮತ್ತು 3ನೇ ತಾರೀಕು 5ನೇ ತಾರೀಕು ಎಕ್ಸಾಮ್ ಇದೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಗ್ಯಾಪ್ ಇದೆ ಓದ್ಕೊಳ್ಳೋಕ್ಕೆ. ಸೊ ಆ ಗ್ಯಾಪಲ್ಲಿ ನಾನು ಒಂದು ಸ್ವಲ್ಪ ಮಾಡೋಣ ಲಾಗ್ ಅಂತ ಮಾಡ್ತಾಯಿದ್ದೀನಿ. ಮತ್ತೆ ಗ್ಯಾಪ್ ತೊಗೊಳ್ಳೋಲ್ಲ, ಖಂಡಿತ ಲಾಗ್ನ ಕಂಟಿನ್ಯೂ ಮಾಡ್ತಾಯಿರ್ತೀನಿ, ನೋಡ್ತಾ ಇರಿ. ಸೊ ಇವತ್ತು ಹೊರಗಡೆ ಎಲ್ಲಿ ಹೋಗೋದು ಏನಿದೆ ಅಂತ ಅಂದ್ಬಿಟ್ಟು ಹಾಗೆ ನೋಡ್ತಾ ಇರಿ, ಲಾಗಲ್ಲಿ ನಾನು ಹೇಳ್ತೀನಿ. ಪುಟ್ಟ ಬುಜುಡು, ಹಾಯ್ ಹಾಯ್ ಮಾಡಿ. ನೀನು ಕಾಣಿಸಲ್ಲ, ಕ್ಲೀನಾಗಿ ತಲೆ ಬಾಚ್ಕೊಂಡ್ರೆ ಕಾಣಿಸ್ತೀಯಾ, ಇಲ್ಲಾಂದ್ರೆ ಕಾಣಿಸಲ್ಲ. ಈ ಮಕ್ಕಳಿರೋ ತಾಯಂದ್ರಿಗೆ ಮಾತ್ರ ಅದ್ರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಮಕ್ಕಳು ತಲೆನೇ ಬಾಚಿಸ್ಕೊಳ್ಳಲ್ಲ, ಅದೇನೋ ಬಾಚನಿಗೂ ಅವ್ರಿಗೂ ತುಂಬ ದೂರನೇ ಇರುತ್ತೆ. ಓಕೆ, ಇವಾಗ ಅವಳನ್ನ ರೆಡಿ ಮಾಡೋಣ, ತಲೆ ಬಾಚಿ. ಸೊ ಆಮೇಲೆ ಹೊರಗಡೆ ಹೋಗೋದಿದೆ ಅನ್ನಲ್ವಾ, ಸೊ ಹೊರಗಡೆ ಹೋಗ್ಬಿಟ್ಟು ಬರೋಣ. ಓಕೆ ಕೃತಿಕ್ಷಾ, ನೀನು ಕ್ಯೂಟಾಗಿರೋಳು, ನೀನು ಹೆಂಗಾಗಿದೆಯಾ? ಹಾಂ, ಹೆಂಗಾಗಿದೆಯಾ? ಕೃತಿಕ್ಷಾಗೆ ಲಾಗ್ ಮಾಡಬೇಕಂತ ತುಂಬ ಆಸೆ. ನನ್ನ ಜೊತೆ ಒಬ್ಬರು ಕಂಪ್ನಿ ಸಿಕ್ಕಿದ್ರು ಲಾಗ್ ಮಾಡೋಕ್ಕೆ. ಇನ್ಮೇಲೆ ನಾನು ಕೃತಿಕ್ಷಾ ಜೊತೆ ಲಾಗ್ ಮಾಡ್ತೀನಿ. ನಾವಿಬ್ಬರು ಲಾಗ್ ಮಾಡೋಣ. ಓಕೆ, ಡನ್ ಅನ್ನು. ಡನ್ನಾ? ಎಲ್ಲಿ ತೋ ಕ್ಯಾಮ್ರಾಗೆ ಹಿಂಗೆ ಡನ್ ಅನ್ಬೇಕು. ಡನ್, ನಾವು ಇನ್ಮೇಲೆ ಲಾಗ್ ಮಾಡ್ತೀವಿ. ನೋಡು ಕೃತಿಕ್ಷಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ? ಹಾಂ, ತಲೆ ಬಾಚಿದ ಮೇಲೆ ಹಿಂಗೆ ಬಾಚ್ಕೊಂಡಿರ್ಬೇಕು. ಓಕೆ ಓಕೆನಾ? ಓಕೆ ಮಮ್ಮಿ ಏನು? ಗುಡ್ ಗರ್ಲ್. ಹೊರಗಡೆ ಅಂತೂ ಲೈಟ್ ಹಾಕಿರೋದಕ್ಕೆ ತುಂಬ ಹುಳುಗಳು ಬಂದುಬಿಟ್ಟಿತ್ತು. ಅದೇನೋ ನೆನ್ನೆ ಮಳೆ ಬಂದಿರೋದಕ್ಕೆ ಇವಾಗೆಲ್ಲ ಫುಲ್ಲು ಹುಳುಗಳು ಬಂದಿದೆ. ಅದಕ್ಕೆ ನಾನು ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಿ. ಮನೆ ಒಳಗಡೆ ಎಲ್ಲ ಬಂದುಬಿಟ್ಟಿತ್ತು ಅದು ಹುಳುಗಳು. ಇವಾಗ ನೋಡಿ, ಇವಾಗೂ ಓಡಾಡ್ತಾ ಇದೆ. ನಾನು ಬಾಗಿಲು ಮುಚ್ಚಿಬಿಡ್ತೀನಿ, ಯಾಕಂತಂದರೆ ಮನೇಲಿ ಪಾಪು ಇದೆಯಲ್ಲ. ಸೊ ಸುಮ್ಮನೆ ಹುಳುಗಳು ಓಡಾಡ್ತಿದ್ರೆ ಹಿಂಗೆ ಅದೆಲ್ಲ ಕಿವಿಯಲ್ಲಿ ಹೋಗ್ಬಿಟ್ರೆ ಕಷ್ಟ. ಸೊ ಅದಕ್ಕೆ ನಾನು ಡೋರ್ ಕೂಡ ಕ್ಲೋಸ್ ಮಾಡಿಬಿಟ್ಟೆ. ಇವಾಗ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನನ್ನ ಹಸ್ಬೆಂಡ್ ಬರೋದೇ ಲೇಟ್ ಯಾವಾಗ್ಲೂ. ಸೊ ಅವ್ರು ಇನ್ನೂ ಬಂದಿಲ್ಲ. 100 ವರ್ಷ ಆಯಸ್ಸು, ಇವಾಗ ತಾನೇ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಂಡೆ, ಅಷ್ಟು ಬೇಗ ಬಂದ್ರಿ. ಸೊ ಈಗ ನಾವು ಹೋಗ್ತಾ ಇದ್ದೀವಿ ಹೊರಗಡೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಇನ್ನೆಲ್ಗೂ ಇಲ್ಲ ಫ್ರೆಂಡ್ಸ್, ನಾವು ಹೋಗ್ತಾ ಇರೋದು ಈ ಮಂತ್ ಮನೆಗೆ ಬೇಕಾಗಿರೋ ಕೆಲವೊಂದು ದಿನಸಿ ಐಟಮು ತರಬೇಕಿತ್ತು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ, ಹೈಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮವರು ಹಾಯ್ ಮಾಡ್ರಿ. ನಂಗೊಂದು ಪ್ರಾಮಿಸ್ ಮಾಡ್ಬೇಕ್ರಿ ನೀವು, ನನ್ನ ಜೊತೆ ಲಾಗ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಬೇಕು. ಅದಕ್ಕೆ ಸಾಕ್ಷಿ ಇವರೇ. ಯಾಕಂದರೆ ಮಾಡ್ತೀನಿ ಅಂತಾರೆ, ಬಂದು ಮಾಡಲ್ಲ ನನ್ನ ಜೊತೆಗೆ. ಸೊ ಅದಕ್ಕೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ. ಮಾಡೋಣ, ಪ್ರಾಮಿಸ್ ಮಾಡ್ತೀನಿ ಅಂತ ಹೇಳಬೇಕು. ಪ್ರಾಮಿಸ್ ಮಾಡೋಣ. ಓಕೆ, ನೋಡೋಣ ಪ್ರಾಮಿಸ್ನ ಎಷ್ಟು ದಿನವರೆಗೂ ಉಳಿಸ್ಕೊತಾರೆ ಅಂತ. ಅಮ್ಮ ನೀನು ಬರ್ತೀಯಲ್ವಾ ಡೈಲಿ ಲಾಗ್ಗೆ? ನಾವು ಡೈಲಿ ಲಾಗ್ ಮಾಡ್ತಾ ಇದ್ರೆ ನೋಡೋರು ಖಂಡಿತ ನೋಡ್ತಾರೆ, ಹಂಗೆ ಜಾಸ್ತಿನೂ ಆಗುತ್ತೆ. ನಾವು ಮಾಡ್ದಿರೋದಕ್ಕೆ ಅದು ನೋಡಲ್ಲ. ಸೊ ಇವಾಗ ಹಿಂಗೆ ಆಗುತ್ತೆ ಅಂದರೆ, ದಿನ ಮಾಡ್ತಾಯಿದ್ರೆ ಅವ್ರಿಗೂ ಇಂಟ್ರೆಸ್ಟ್ ಇರುತ್ತೆ ನೋಡೋಕ್ಕೆ. ನಾವು ಯಾವಾಗೋ ಒಂದ್ಸರಿ ಮಾಡ್ತಿದ್ರೆ ಇಂಟ್ರೆಸ್ಟ್ ಇರಲ್ಲ ನೋಡೋಕ್ಕೆ, ಯಾರಿಗೇ ಆಗಲಿ, ನಮಗೆ ಆಗಲಿ. ಸೊ ನೋಡಿ, ಯಾವತ್ತಾದರೂ ಲಾಗರ್ ಆಗಬೇಕು ಅಂದರೆ ಖಂಡಿತ ನೀವು ಲಾಗ್ನ ಡೈಲಿ ಮಾಡಬೇಕಾಗುತ್ತೆ. ನಾನೇ ಮಾಡಲ್ಲ, ನಾನೇ ಹೇಳ್ತೀನಿ, ಬಟ್ ಇವತ್ತಿಂದ ಮಾಡ್ತೀನಿ. ಇನ್ನೊಂದ್ಸಲ ವಿಡಿಯೋ ಮಾಡ್ತೀಯಲ್ಲ? ಹಾಂ. ಯಾಕೆ? ನಿನ್ನ ಮುಖ ಬಂದಿರಲ್ಲ. ಯಾಕೆ? ನಾನು ದೂರ ಇಟ್ಕೊಂಡೆ ಮಾಡಿದ್ದೀನಿ. ನೋಡೊಂದ್ಸಲಿ ಬಂದಿರುತ್ತೆ, ನೋಡೋಣ. ಚಾಲೆಂಜ್ ಬಂದಿರುತ್ತೆ, ನೋಡೋಣ. ಸೊ ಇಲ್ಲಿ ಕಿಡ್ಸ್ದೇನಾದ್ರು ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಏನಂತ ನೋಡೋಣ, ಏನೇನಿದೆ ಅಂತ. ಇವಳಿಗೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು.
ಅದೆಲ್ಲ ನೀನು ಯೂಸ್ ಮಾಡಲ್ಲ, ಬಿಸಾಕ್ಬಿಡ್ತೀಯ. ಅದೆಲ್ಲ ತೊಗೊಂಡಿದ್ದೆ, ಮನೇಲಿ ಆಲ್ರೆಡಿ ಇದೆ. ಹಾಗೆ ನನಗಿಷ್ಟ ಆಗಿರೋ ಎಷ್ಟೋ ಬಟ್ಟೆಗಳನ್ನ ನಾನು ತೊಗೊಂಡ್ಲಿಲ್ಲ, ಯಾಕಂದರೆ ರೇಟ್ ನೋಡಿ ನಾನು ಸುಮ್ಮನಾಗ್ಬಿಟ್ಟೆ. ಇರೋ ದುಡ್ಡಲ್ಲಿ ತೊಗೊಬೋದು, ಬಟ್ಟೆಗಳಿಗೆ ಹಾಕ್ಬೋದು, ಇಲ್ಲ ಅಂತಲ್ಲ. ಬಟ್ 2 ಮಕ್ಕಳಿದ್ದಾರೆ, ನಾಳೆ ದಿವಸ ಅವ್ರಿಗೇನಾದರೂ ಹುಷಾರಿಲ್ಲ ಅಂದಾಗ ತೋರ್ಸೋಕ್ಕೆ ಅವಾಗ ಮನಿ ಸೇವಿಂಗ್ಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ಟೆ. ಬಟ್ ಒಂದಿನ ಯಾವ ಮಟ್ಟಿಗೆ ನಾನು ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ, ನಾನು ಇಷ್ಟಪಟ್ಟಿರೋ ಬಟ್ಟೆನ ಕಣ್ಣು ಮುಚ್ಕೊಂಡು ರೇಟು ಗೀಟು ಏನು ನೋಡಿದ್ರೆ ತೊಗೊಬೇಕು, ಆ ಮಟ್ಟಿಗೆ ನಾನು ಬರಬೇಕು, ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಆ ಕಾಲ ಯಾವಾಗ ಬರುತ್ತೋ ಅಂತ. ಸೊ ಫ್ರೆಂಡ್ಸ್, ಹೈಪರ್ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ಬಂದ್ವಿ. ಸೊ ಬಿಲ್ಲು 5000 ಆಯಿತು, 5000 ಮೇಲೇ ಆಯಿತು. ಸೊ ನಾವೇನು ದಿನಸಿ ತಗೊಂಡ್ಲಿಲ್ಲ. ಸೊ ಮಗುಗೆ ಸ್ವಲ್ಪ ಬಟ್ಟೆಗಳು, ಆಮೇಲೆ ಕೆಲವೊಂದು ಐಟಮ್ಸ್ ತಗೊಂಡಿದ್ದೆ ಆಗೋಯ್ತು. ಸೊ ಐಸ್ ಕ್ರೀಮ್ ಈ ಟೈಮಲ್ಲಿ ಐಸ್ ಕ್ರೀಮ್ ನನ್ನ ಮಗಳಿಗೆ ಬೇಕಂತೆ. ಎಲ್ಲಿದೆ ಬಾಬು? ಹತ್ತು ಎಲ್ಲ ಕತ್ತು. ಡೋರ್ ಮ್ಯಾಟ್ ತೊಗೊಂಡಿದ್ದೀವಿ. ಹಾಗೆ ಹರ್ಷುಗೆ ಇದು ಬೇಕಾಗಿತ್ತು, ಸಾಕ್ಸ್ ಬೇಕಾಗಿತ್ತು. ಸೊ ಅದಕ್ಕೆ ಸಾಕ್ಸ್ ತಗೊಂಡು ಆಮೇಲೆ ಬಟ್ಟೆಗಳು ತೊಗೊಂಡ್ವಿ. ಮತ್ತು ಏನೇನಿಲ್ಲ, ಇದೊಂದು ಪಾಪುಗೆ ಅಂತ ತಗೊಂಡಿದ್ದು. ಆಮೇಲೆ ಇದೊಂದು ನನ್ನ ಮಗನಿಗೆ ಅಂತ ಕೆಳಗಡೆ ಹಾಸೋಕ್ಕೆ, ಅದೇ ಡ್ರೈ ಮಾಡ್ಕೊಳ್ಳುತ್ತೆ. ಸೊ ಏನಾದರೂ ಪಾಪು ಏನಾದರೂ ಯೂರಿನ್ ಏನಾದರೂ ಮಾಡಿದಾಗ ಚೆನ್ನಾಗಿ ಡ್ರೈ ಆಗುತ್ತೆ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದು ತಗೊಂಡೆ. ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ಎತ್ತಿಕ್ಬಿಟ್ಟಿದ್ದೀನಿ ಇವಾಗ. ಸೊ ನಾನು ವೀಡಿಯೋ ಮಾಡ್ಕೊಳ್ಳೋದಾಗಲಿಲ್ಲ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಮನೆಗೆ ಬಂದ್ವಿ. ಸೊ ಸ್ವಲ್ಪ ಲೇಟ್ ಆಯಿತು. ಸೊ ಶಾಪಿಂಗ್ ಮಾಡಲೇ ಜಾಸ್ತಿ ಟೈಮ್ ಆಗೋಯಿತು. ಸೊ ಮನೆಗೆ ಬಂದು ಮತ್ತೆ ಅನ್ನ ಚಟ್ನಿ ಮಾಡಿಕೊಂಡೆ. ಒಂದು ರಾತ್ರಿಗೆ ಸಾಕು ಅಂತ ಅಂದ್ಬಿಟ್ಟು. ಸೊ ಇನ್ನು ಊಟ ಮಾಡಿ ಮಲಗಬೇಕು. ನನ್ನ ಹಸ್ಬೆಂಡ್ ಮತ್ತೆ ಹೋಗಿದ್ದಾರೆ ಏನೋ ವರ್ಕ್ ಮೇಲೆ. ಅವ್ರು ಬರೋವರೆಗೂ ವೆಯ್ಟ್ ಮಾಡಿ, ಅವ್ರು ಬಂದಮೇಲೆ ಊಟ ಮಾಡಿ ಆಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ತುಂಬ ಚಿಕ್ಕ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಡೇ ಬೈ ಲಾಗ್ದು ಲೆಂತ್ ಜಾಸ್ತಿ ಮಾಡ್ತೀನಿ. ಸೊ ಸದ್ಯಕ್ಕೆ ನನ್ನ ಕೈಲಾದಷ್ಟು ಲಾಗ್ ಮಾಡ್ಕೊತಾ ಇದ್ದೀನಿ. ನನ್ನ ಫೋಕಸ್ ಎಲ್ಲ ಎಕ್ಸಾಮ್ ಕಡೆ ಇದೆ. ಸೊ ಓದ್ಕೊಬೇಕು. 2 ದಿನ ವೇಸ್ಟ್ ಮಾಡಿಬಿಟ್ಟೆ ನಾನು. ಹಾಲಿಡೇಸ್ ಕೊಟ್ಟಿದ್ದರು, ಎಕ್ಸಾಮ್ ಹಾಲಿಡೇಸು. ಬಟ್ ನಾನು ಫುಲ್ಲು ವೇಸ್ಟ್ ಮಾಡಿಬಿಟ್ಟೆ ಟೈಮು. ಸೊ ನಾಳೆಯಿಂದ ಓದ್ಕೊಬೇಕು. ಸೊ ನನ್ನ ಸ್ಟಡಿ ಲಾಗು ಒಂದು ಸರಿ ಶೇರ್ ಮಾಡ್ಕೊತೀನಿ. ನಾನು ಎಷ್ಟೊತ್ತಿಗಿದ್ದು ಓದ್ಕೊತೀನಿ, ಹೇಗೆ ಓದ್ಕೊತೀನಿ ಅನ್ನೋದನ್ನ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ಇಷ್ಟ ಆಯಿತಾ ಫ್ರೆಂಡ್ಸ್? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್. ಬಾಯ್.